ಹಲೋ, ಯೋಳೆ ಬಾಬಾ ಅಂತ ಹೇಳಿದ್ರು ನೀನೇ ಗೊತ್ತಿಲ್ಲ ನಮ್ಮ ಮನೆಗೆ. ಯಾಕೆ ಒಟ್ಟುರಿತದೆ ಅಂತ ಗೊತ್ತಿಲ್ವಾ ನೀನಂತೂ ನಾನು? ನೀನು ಎಲ್ಲಿ ಬತ್ತೀಯ ಬಿಡು, ನಮ್ಮ ಮನೆಗೆ ಅವತ್ತಿಂದ ಹೇಳ್ತಾನೆ ಇದ್ದೀನಿ, ಇವತ್ತು ಬತ್ತೀನಿ, ನಾಳೆಗೆ ಬತ್ತೀನಿ, ನಾಡಕ್ಕೆ ಬತ್ತೀನಿ ಅಂತ. ಹಾಂ, ಬತ್ತಿ ಏನು ಮುಂದಿನ ವಾರನಾ? ಬಾರೆ, ಇನ್ನೇನು ರಜೆ ಇರ್ತದಲ್ಲ. ಹ್ಞೂ 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 ಏ ನಾನೇನೇ ನಮ್ಮ ಮಾವ ನನ್ನ ಹೆಸ್ರಿಗೆ ಅರ್ಧ ಆಸ್ತಿನೇ ನೀ ಬರ್ಕೊಟ್ಬಿಟ್ಟವ್ ನನಗೆ ಅಂತ ಹೇಳ್ಬಿಟ್ಟು ನೀನು ಇದು ಮಾಡೋಕ್ಕಾಯ್ತದೆ? ಬರ್ಕೊಟ್ರು. ಇನ್ನೂ ಅದೇನೋ ನಡೀತೈತೆ, ಅದು ಇನ್ನೂ ಪೂರ್ತಿ ಬಂದಿಲ್ಲ. ಮಾವ ವಿಲ್ ಬರ್ದಿಕ್ತೀನಿ ಅಂತ ಹೇಳೋರೆ, ಇಷ್ಟೊತ್ತಿಗೆ ಬರ್ದಿಕ್ಕಿರ್ಬೋದೇನೋ. ಅಯ್ಯೋ, ನಮ್ಮ ಅತ್ತೆ ನನ್ನ ಗಂಡ ಯಾಕೆ ಮಾತಾಡ್ತಾರೆ? ಅವರೆಲ್ಲ ಮಾತಾಡೋಂಥ ಸೀನೇ ಇಲ್ಲ. ಉಗಿದು ಕೂರಿಸಿದ್ದೀನಿ. ಮೊದಲೆಲ್ಲ ಒಂಚೂರು ಹಂಗೋ ಹಿಂಗೋ ಅನ್ನೋರು, ಇವಾಗ ಯಾರು ಏನು ಮಾತಾಡೋಕ್ಕಿಲ್ಲ ನನ್ನ ಬಗ್ಗೆ ಅಂತೂ. ನಮ್ಮ ಅತ್ತೆ ಬಗ್ಗೆ ನಾನು ಜಾಸ್ತಿ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲ್ವೇ. ಅವರು ಇನ್ನೊಬ್ಬಳು ಯಾವಳನ್ನೂ ತಗ್ಲಾಕ್ಬೇಕು ಅಂತ ಹೇಳ್ಬಿಟ್ಟು ಭಾಳ ಪಿಲಾನ್ ಮಾಡ್ತಾವ್ರೆ ಮಳ್ಳಿನ. ಅವಳು ನನ್ನ ಹತ್ರ ಮಾತಾಡ್ಲಾ, ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಬಂದು ನಾನು ಕೂತ್ಕೊಳ್ಳಿಸ್ದೆ, ಮುಚ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅವಳು ತಗ ನಾನೇನೇ ಮಾತಾಡೋದು? ಅದೇ ಮತ್ತೆ. ಅಯ್ಯೋ, ನೀನು ಒಬ್ಳ ಹತ್ರನೇ ಎಲ್ಲ ಹೇಳ್ಕೊಳೋದು ನಾನು, ಇನ್ನು ಯಾರ ತಗೋ ನಾನೇನು ಹೇಳ್ಕೊಳಂಗಿಲ್ಲ. ನಮ್ಮ ಅತ್ತೆ ಡಬಲ್ ಗೇಮ್ ಮಾಡ್ತಾವಳು ಬಾರೆ. ಅವಳೇನಿಯ ಪಾರಿನೋಳಲ್ವಾ? ಪಾರಿನೋಳಲ್ಲ, ಇಲ್ಲಿಂದನೇ ಅಲ್ಲಿಗೋಗಿರೋಳು. ಅದಕ್ಕೆ ಅವಳೇನಿಯ ಸೊಸೆ ಆಗಬೇಕು ಅಂತಲೇ ಏನೋ ಪಿಲಾನ್ ಮಾಡ್ತಾವಳೆ. ಅಯ್ಯೋ ಅಯ್ಯಪ್ಪ, ಕಾಲು ಯಾಕೋ ಹಿಡ್ಕೊಂಬಿಟ್ಟೈತಲ್ಲ, ಹಂಗೆ ಚೊಳಕ್ ಬತ್ತೈತೆ ನನಗಂತೂ. ನಾನು ಬರೀ ನನ್ನ ಮಗುನ ಯೋಚನೆನಾಗೇನೇ ನಾನಂತೂ ಜೀವನ ಕಳೀತಾ ಇದ್ದೀನಿ. ಏನು ಮಾಡೋದು, ಏನು ಕತೆನೋ? ನನ್ನ ಸೊಸೆ ಹೋಗ್ತಾಳೋ ಏನು ಕತೆನೋ? ನನ್ನ ಮಗ ನೋಡಿದ್ರೆ ಇನ್ನೊಂದು ಆಟ ಆಡ್ತಾವನೆ, ಇವಳು ನೋಡಿದ್ರೆ ಇನ್ನೊಂದು ಆಟ ಆಡ್ತಾವಳೆ. ಇಷ್ಟೊಂದಿದ್ರೂ ನನ್ನ ಜೀವನದಾಗೆ ನೆಮ್ಮದಿ ಅನ್ನೋದೇನೇ ದೇವರು ಕೊಟ್ಟಿಲ್ಲ ಬಿಡು. ಏನು ಮಾಡೋದು? ನನ್ನ ಗಂಡ ಯಾವಾಗ ಬತ್ತಾನೋ ಇನ್ನೂ. ಅಯ್ಯೋ, ನನ್ನ ಕರ್ಮಕ್ಕೆ ಎಲ್ಲ ನಾನೇ ನೋಡನ್ಭವಿಸ್ಬೇಕು. ಅಯ್ಯೋ, ಹೋಯ್ತು ನನ್ನ ಸೊಂಟ ಹೋಯ್ತು. ಯಪ್ಪ ಹಬ್ಬ. ಅತ್ತೆ, ಅಯ್ಯ ಬಿದ್ದುಬಿಟ್ರ? ಅದಕ್ಕೆ ಹೇಳೋದು, ಹುಷಾರಾಗೆ ನೋಡ್ಕೊಂಬಿಟ್ಟು ಇಳಿಬೇಕು ಅಂತ ಹೇಳ್ಬಿಟ್ಟು. ನೀವು ನೋಡಿ ಹೆಂಗೆ ಬಿದ್ದಿದ್ದೀರಾ ಅಂತ ಹೇಳ್ಬಿಟ್ಟು. ಏಳೆ ಏನಿಲ್ಲ, ನಮ್ಮ ಅತ್ತೆ ಸುಮ್ಮನೆ ಹಂಗೆ ಕಾಲು ಜಾರಿ ಬಿದ್ಲೇಳು. ಎದ್ದೊಳ್ತದ ಏಳು. ಅಲ್ಲ, ಏನಕ್ಕೆ ಮೇಲಕ್ಕೆ ಹೋಗ್ಬೇಕು? ಕೆಳಗಡೆನೇ ಬೆಡ್ರೂಮ್ ಐತೆ ಆದ್ರೂ. ಅಯ್ಯೋ ಅಮ್ಮ, ಆಗ್ತಿಲ್ಲ. ಅಯ್ಯೋ, ಸೊಂಟ ಹೋಯ್ತೆ ನಂದು. ಮಗನೇ, ಹಲೋ ಮಗನೇ. ಅಯ್ಯೋ ಅತ್ತೆ, ಇದು ಯಾಕೆ ಹಿಂಗೆ ಜೋರ ಕುಕ್ಕತ್ತಾ ಇದ್ದೀರಾ? ನಿಧಾನಕ್ಕೆ ಎದ್ದೋಳಿ. ಅಯ್ಯೋ ಅಮ್ಮೋರೆ ಬಿದ್ಬಿಟ್ರಾ? ಅಯ್ಯೋ ಅಮ್ಮೋರೆ, ಏನಾಯ್ತು? ಎದೊಳಿ ನಿಧಾನಕ್ಕೆ ಎದ್ದೋಳಿ. ಏಯ್, ಆ ಮೆಟ್ಲು ಮೇಲೆ ಹೊಸಿ ನೀಟಾಗಿ ಒರೆಸ್ಕ, ಇಲ್ಲ ಅಂತಂದ್ರೆ ಹಂಗೇನೆ ಜಾರಿ ಬೀಳೋದೇನೇನೆ. ನಾನು ಒಂದ್ಸಲ ಜಾರೊಂಚೂರು ಬೀಳ್ಬೇಕಿತ್ತು, ಸದ್ಯ ನಾನಂತೂ ಬಚಾವಾದೆ. ಅಮ್ಮೋರೆ, ನಿಮ್ಮ ಅತ್ತೆ ಬಿದ್ದವ್ರೆ, ನೀವೇನು ಸುಮ್ಮನೆ ಕೂತಿದ್ದೀರಲ್ಲ? ಏನೇ ನನ್ನ ವಿರುದ್ಧನೇ ಮಾತಾಡ್ತೀಯಾ? ನಿನ್ನ ಮನೆ ಕೆಲಸಕ್ಕೆ ಅಂತ ಇಕ್ಕಿರೋದು, ನಾನು ಈ ಮನೆ ಸೊಸೆ, ಸರಿನಾ? ಮನೆ ಕೆಲಸದೋಳಲ್ಲ ನಾನು. ಮನೆ ಕೆಲಸದೋಳು ಏನು ಮಾಡಬೇಕು ಅದನ್ನ ಮಾಡಬೇಕು. ಅತ್ತೆ ಸೇವೆ ಮಾಡೋದು, ಸೊಸೆ ಸೇವೆ ಮಾಡೋದು ಎಲ್ಲ ನಿಮಗೆ ಸೇರಿದ್ದು. ನಾವು ಬಿದ್ರು ಎದ್ರು ಎಲ್ಲ ನೀವು ನೋಡ್ಕೋಬೇಕು ತಾನೆ. ನೀನು ಎಲ್ಲ ಹಾಳಾಗೋಗಿದ್ದೆ? ಅವ್ರನ್ನ ಕರ್ಕೊಂಡೋಗಿ ಮಲಗಿಸೋಗು. ಅಮ್ಮವ್ರೆ, ಮಲಗಿಸೋದಲ್ಲ, ಅವ್ರಿಗೆ ಏಟ್ ಜಾಸ್ತಿ ಬಿದ್ದೈತೆ ಅಂತ ಅನ್ನಿಸ್ತದೆ. ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತೈತೆ. ಕಾರ್ ಐತಲ್ಲ ಈಚೆ ಕಡೆ, ಡ್ರೈವರ್ಗೆ ಹೇಳು ಕರ್ಕೊಂಡೋಯ್ತಾರೆ. ಏಳೆ ನೀನು. ಅಯ್ಯೋ, ಎಂಥ ಮನೆಯಾಳು ಸೊಸೆನಪ್ಪ. ಈ ಎದ್ದೋಳಿ ಅಮ್ಮೋರೆ, ಇರಿ ಎದ್ದೋಳಿಸ್ತೀನಿ. ಡ್ರೈವರ್ಗೂ ಕರಿತೀನಿ ರೀ, ಫೋನ್ ಮಾಡ್ತೀನಿ ರೀ ಡ್ರೈವರ್ಗೂ. ನನ್ನ ಮಗುಂಗೆ ಫೋನ್ ಮಾಡೇ. ಹಬ್ಬ, ನನ್ನ ಆಸ್ಪತ್ರೆಗೆ ಸೇರಿಸ್ರಿ. ಆಯ್ತಿಲ್ಲ, ನನಗೆ ಸೊಂಟ ಮೂಳೆಗಳೆಲ್ಲ ಮುರಿದೋಗ್ಬಿಟ್ಟವೆ ಅಂತ ಅನ್ನಿಸ್ತದೆ. ಆಸ್ಪತ್ರೆಗೆ ಸೇರಿಸ್ರಿ ನನ್ನ. ಮರೆ ಈಗಲೇ ಕರ್ಕೊಂಬಿಟ್ಟು ಬರ್ತೀನಿ ರೀ ಡ್ರೈವರ್ನ. ನಮ್ಮತ್ತೆ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಡ್ತಾಳೆ. ಏನಾಗಿಲ್ಲ ಅಂದ್ರೂ ಏನೋ ಆಗೋಗ್ಬಿಟ್ಟೈತೆ ನಂಗೆ ಬಿಲ್ಡಪ್ ಕೊಡ್ತಾಳೆ. ಬಿಡು, ಅದೇ ನಾನೇನ ಬಿದ್ದಿದ್ರೆ ಇಷ್ಟು ನೋಡ್ಕೊಂತಿರ್ಲಿಲ್ಲ. ನಮ್ಮ ಹಳ್ಳಿನಾಗೆಲ್ಲ ಎಷ್ಟು ಬಿದ್ದು ಎಷ್ಟು ಎದ್ದೋಳ್ತೀವಿ, ಆದ್ರೂ ನಾವೇನು ಹಂಗೆ ಇದು ಮಾಡ್ತೀವ? ಈ ಮುಂದೊಂಥರ ಬಿಲ್ಡಪ್ಪು. ಬಿಡು, ಮಾವ ಇಲ್ವಲ್ಲ ಈಗ, ಅದಕ್ಕೆ ಏನಾರ ಒಂದೊಂದು ನಾಟಕ ತೆಗಿತಾಳೆ, ನಾನು ನೋಡ್ಕೊಳ್ಳಿ ಅಂತನೋ ಏನೋ. ಹೇಳೆ, ನಂದಂತೂ ಯಾವಾಗೂ ಇದ್ದಿದ್ದೇನೆ, ಹೇಳು. ಅಯ್ಯೋ, ಫ್ರೀಯಾಗೆ ಇದ್ದೀನಿ ಹೇಳೆ, ಏನಿಲ್ಲ. ನಮ್ಮ ಅತ್ತೆ ಬಿದ್ದರೆ ನಾನೇನು ಮಾಡೋಕ್ಕಾಯ್ತದೆ? ಸರಿ, ಅವ್ರು ಹೇಳಿದ್ಲಲ್ಲ ಕೆಲಸಕ್ಕೆ, ಎಲ್ಲದಕ್ಕೂ ಕೆಲಸದವ್ರು ಅವ್ರು ಹೇಳಿ ನಮ್ಮ ಮನೆಗೆ. ನೋಡುವೆ ಅಮ್ಮ, ಬಿದ್ರೂ ಎತ್ತಕ್ಕೂ ಕೆಲಸದವ್ರವ್ರೆ, ಏನು ತೊಂದರೆ ಇಲ್ಲ ನನಗಂತೂ. ನಾನೇನು ಅತ್ತೆ ಸೇವೆ ಮಾಡಬೇಕು, ಗಂಡನ ಸೇವೆ ಮಾಡಬೇಕು, ಅದೆಲ್ಲ ಎಂಥದ್ದು ಸೀನೇ ಇಲ್ಲ ಬಿಡು. ಇಲ್ಲ, ನಾನೇನು ಮಾಡೋದಿಲ್ಲ. ಅಮ್ಮ ಫೋನ್ ಮಾಡಿದ್ರಲ್ಲ ಅಮ್ಮ. ಅಮ್ಮ ಎಲ್ಲಿ? ಫೋನ್ ಮಾಡಿದ್ರಲ್ಲ, ಏನೋ ಬಿದ್ದೆ ಅದು ಇದು ಅಂತ. ಅಯ್ಯ, ಇಲ್ಲೂ ಕುಡುಕಿದ್ರೆ ಆಸ್ಪತ್ರೆಗೆ ಏನೋ ಹೋದ್ರು ಅನ್ನಿಸ್ತದೆ. ಆಸ್ಪತ್ರೆಗೆ ಹೋದ್ರಾ? ಯಾವ ಆಸ್ಪತ್ರೆಗೆ ಹೋದ್ರು? ಫೋನಿಗೆ ಮಾಡ್ರೆ ರಿಸೀವ್ ಮಾಡ್ತಿಲ್ವಲ್ಲ? ಯಾವ ಆಸ್ಪತ್ರೆಗೆ ಹೋದ್ರು? ಡ್ರೈವರ್ನ ಕರ್ಕೊಂಡು ಓದಕ್ಕೆ ಮನೆ ಕೆಲಸದವಳು ಇದ್ಲಲ್ಲ, ಆಯಮ್ಮನೆಯ ಕರ್ಕೊಂಡು ಹೋದ್ಲು. ನಿನ್ಗೇನಾಗಿತ್ತು? ನೀನು ಜೊತೆಗೆ ಹೋಗ್ಬೋದಿತ್ತು ತಾನೆ? ಮನೆ ಕೆಲಸದವ್ರ ಮೇಲೆಲ್ಲ ಜವಾಬ್ದಾರಿ ಬಿಟ್ಬಿಟ್ಟು ಅದೇಂಗೆ ಸುಮ್ಮನೆ ಕೂತ್ಕೊಂಡಿದ್ಯಾ ನೋಡಿ ನೀನು. ಅಮ್ಮಂಗೆ ಏನಾಯ್ತು ಏನು, ಯಾವ ಹಾಸ್ಪಿಟಲ್ ಏನು ಗೊತ್ತಿಲ್ಲ, ಸುಮ್ಮನೆ ಕೂತಿದ್ಯಲ್ಲ ಮನೆಗೆ. ಹೋಗಿದ್ರೆ ನಿಂಗೆ ಏನಾದ್ರು ಕೈಕಾಲು ಸೌದೋಗ್ಬಿಡದ ಏನು? ಅಯ್ಯೋ, ಇದೊಳ್ಳೆ ಚೆನ್ನಾಗಿ ಹೇಳ್ತೀರಾ. ಏನಂತ ಜೋರಾಗೇನು ಏಟಾಗಲಿಲ್ಲ, ಸ್ವಲ್ಪ ಸುಮ್ಮನೆ ಹಂಗೆ ಬಿದ್ದರೆ ಅಷ್ಟೇನೆ. ಅಷ್ಟಕ್ಕೆ ಮನೆ ಕೆಲಸದವ್ಳು ಓಡ್ ಬಂದು ಎತ್ತದ್ಲು. ನಾನು ಅದಕ್ಕೆ ಬಿಡು ಇನ್ನೇನು ಎತ್ತದು ಅಂತ ಹೇಳಿ ನಾನು ಸುಮ್ಮನೆ ಆದೆ. ಅಯ್ಯ, ನಿಮ್ಮ ಮನೆ ಕೆಲಸದವ್ರಿಗೆ ಫೋನ್ ಮಾಡಿಬಿಟ್ಟು ಹೋಗಿ. ನನಗೇನು ಸುಮ್ಮನೆ ಹೇಳ್ತೀರಾ ನೀವು? ಇರಬೇಕೇ ರಚ್ಚು ದುರಾಂಕಾರ, ಆದರೆ ಇಷ್ಟೊಂದು ದುರಾಂಕಾರ ಅಂತೂ ದೇವ್ರಾಣೆಗೂ ಇರಬಾರ್ದು. ಜಾಸ್ತಿನೇ ದುರಾಂಕಾರ ಐತೆ ನಿನ್ಗಂತೂ. ಊರಿಗಾಗಿ ಮಿಕ್ತೈತೆ ನಿನ್ನ ದುರಾಂಕಾರ ಎಲ್ಲನೂ.
ದೇವರು ಯಾವತ್ತಾದ್ರೂ ಒಂದಿನ ಸರಿಯಾಗಿ ಎಳಿಸ್ತಾನೆ ನಿನ್ಗಂತೂ ನೋಡ್ತಾ ಇರು. ಛೇ ಅಯ್ಯ ಈಗ ಏನಾಯ್ತು ಅಂತ ಹೆಂಗಂದ್ರೆ ನಂಗೆ ಮಾತಾಡ್ತೀಯಾ? ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ದೇವ್ರನ್ನ ನಿನ್ನ ಇಲ್ಲಿಕ್ಕಿರೋದು, ನೀನು ಅಲ್ಲಿಕ್ಕಿರೋ ಸುಮ್ಮನಿರು. ನಾನೇನು ಕೆಟ್ಟ ಕೆಲಸ ಏನು ಮಾಡ್ದೋಳಲ್ಲ ಏನೂ ಅಲ್ಲ. ಈಗ ಯಾವ ಹಾಸ್ಪಿಟಲು ಅಂತ ನೋಡ್ಲಪ್ಪ. ಅಮ್ಮ ಯಾವ ಹಾಸ್ಪಿಟಲ್ಗೆ ಹೋಗವ್ರೆ ಏನು? ಫಸ್ಟು ನಮ್ಮ ಡ್ರೈವರು ಕಾಲ್ ಮಾಡ್ತೀನಿ ಇರು, ಅವನ್ನ ಕೇಳಿದ್ರೆ ಯಾವ ಹಾಸ್ಪಿಟಲು ಅಂತ ಹೇಳ್ತಾನೆ. ಇವಳಿಗಂತೂ ಏನು ಜವಾಬ್ದಾರಿನೇ ಇಲ್ಲ, ಎಲ್ಲ ಬೇಜವಾಬ್ದಾರಿ ಇವಳಿಗಂತೂ. ಛೇ ಏನಾದರೂ ಇವ್ರ ಅಮ್ಮಂಗಾದ್ರೆ ಮಾತ್ರ ಇವ್ನಿಗೆಲ್ಲ ಹೇಳ್ಬೇಕು. ಅದೇ ನನಗೇನಾದರೂ ಹೋದರೆ ಯಾರು ಕೇಳೋರಿಲ್ಲ. ಬಿಡು, ಹೆಂಗನ ಮಾಡ್ಕೊಂಡು ಹೋಗ್ಲಿ. ಮಧ್ಯಾಹ್ನ ಕಡಿಕೆ ಮಾಡೋರು ಮಾಡಿಲ್ವೋ? ಮಾಡಿರ್ತಾರೆ ಬಿಡು. ಬಟ್ಟೆ ಏನು ಹೋಗಿಲ್ವಲ್ಲ, ಹೋಗಿರೋದು ಒಬ್ಳು ತಾನೇ ಮನೆ ಕೆಲಸದವಳು. ಬಂದಮೇಲೆ ಅವಳೇ ಮಾಡ್ತಾಳೆ ಅಷ್ಟೇ. ಈಗೇನು ಮಾಡಲಿ, ಬೇಜಾರಾಗ್ತಾಯ್ತಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ಸುಮ್ಮನೆ ಮಲ್ಕೊಬಿಡೋಣ. ಊಟ ಮಾಡ್ಕೊಂಡೋಗಿ ಮಲ್ಕೊಂಡ್ರೆ ಬೆಸ್ಟು. ಇಲ್ಲ ಅಂತ ಹೇಳಿದ್ರೆ ಬಿಸಿ ಬಿಸಿ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತೈತೆ. ಬಟ್ಟ ಊಟ ರೆಡಿ ಆಯ್ತೇನೆ? ಊಟಕ್ಕೆ ತಟ್ಟೆ ಹಾಕು ಬರ್ತೀನಿ. ಮೊರೆ ಏನು ಯೋಚನೆ ಮಾಡಬೇಡಿ ಅಮ್ಮೋರೆ, ಎಲ್ಲ ಒಳ್ಳೇದಾಗ್ತದೆ ಸರಿನಾ? ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ. ಸ್ವಲ್ಪ ನೋವು ಅಷ್ಟೇನಂತೆ, ಕಾಲೊಂಚೂರು ಸೊಂಟ ಒಂಚೂರು ಫ್ರಾಕ್ಚರ್ ಆಗೈತೆ. ಬೆಲ್ಟ್ ಹಾಕವ್ರೆ, ಏನಾಗಲ್ಲ, ಎಲ್ಲ ಒಳ್ಳೇದಾಯ್ತದೆ. ಹಾಂ, ನನ್ನ ಮಗ ಫೋನ್ ಮಾಡಿದ್ನಾ? ನನ್ನ ಮಗ ಬರ್ತಾವನಾ? ಹ್ಞೂ ಅಮ್ಮರೆ, ಡ್ರೈವರು ಫೋನ್ ಹಾಕಿದ್ರಂತೆ. ಯಾವ ಹಾಸ್ಪಿಟಲು ಏನು ಎತ್ತ ಅಂತ ಕೇಳಿದ್ರಂತೆ. ಎಲ್ಲನೂ ಕೇಳಿದ್ದಕ್ಕೆ ಸರಿ ಹೇಳು ಬತ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಇನ್ನೇನು ಗೊತ್ತಾ ಇರ್ಬೋದು. ನಿಮ್ಮ ಮಗಂಗೆ ನಿಮ್ಗೆ ಹಿಂಗೆ ಆಗೈತಿ ಅಂತ ತಡ್ಕೊಂಬಿಟ್ಟು ಇದ್ಬಿಡ್ತಾರಾ? ಅಯ್ಯೋ ಎದ್ನೋ ಬಿದ್ನೋ ಅಂತ ಓಡೋಡಿ ನೀನೇ ಬರೋದು ಬಿಡಿ, ಬತ್ತಾರೆ. ನೀವು ಹೆಂಗೋ ರೆಸ್ಟ್ ಮಾಡಿ ಅಮ್ಮರೆ, ಶಾನೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪೇಯ್ನ್ ಕಿಲ್ಲರ್ ಕೊಟ್ಟವ್ರಂತಲ್ಲ, ನೋವಿವೆಲ್ಲ ಕಮ್ಮಿ ಆಯ್ತದಂತೆ ಬಿಡಿ. ನೀವೇನು ಸಂಕಟ ಪಡಕ್ಕೆ ಹೋಗ್ಬೇಡಿ ಸರಿನೇ? ಅಯ್ಯೋ, ನನ್ನ ಕೈ ಕಾಲು ಸೊಂಟಕ್ಕಾಗ ನೋಗಿನ ಮನ್ಸಿಗಾಯ್ತದಲ್ಲ ನೋವು, ಅದಕ್ಕೆ ಶಾನೇನಿಯ ಕೊರಗ್ದಂಗೆ ಆಯ್ತಾಯ್ತು ನನಗಂತೂ. ಎಂಥ ಜೀವನನಪ್ಪ ನಂದು ಅಂತ ಅನ್ನಿಸ್ತೈತೆ. ಎಲ್ಲ ಇದ್ದು ಏನೂ ಇಲ್ದಿರಂಗೆ ಬದುಕಬೇಕಲ್ಲ ಅಂತ ಅನ್ನಿಸ್ತೈತೆ ನನಗಂತೂ. ನನ್ನ ಮಗ ಬರೋ ತನಕ ನನಗಂತೂ ಒಂಚೂರು ಜೀವದಾಗ ಜೀವ ಇಲ್ಲ ನನಗಂತೂ. ನನ್ನ ಮಗನ ನೋಡಬೇಕು. ಅಯ್ಯೋ, ನಮ್ಮ ಮನೆಗೆ ಸತ್ರೂ ಯಾರು ನನಗೆ ಕ್ಯಾರೆ ಅನ್ನೋರು ಇಲ್ವಲ್ಲಪ್ಪ ಅಂತ ಮನ್ಸಿಗೆ ಸಖತ್ ಬೇಜಾರಾಯ್ತಾಯ್ತು ನನಗಂತೂ. ಅಮ್ಮೋರೆ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನೇ ಹೇಳಿ ನಿಮ್ಮ ಸೊಸೆಗೆ ಶಾನೇ ದುರಂಕಾರ ಅಲ್ಲ ಅಮ್ಮೋರೆ. ಮೆಟ್ಲಿಂದ ಬಿದ್ರೂ ಹಾಗೆ ಫೋನಾಗ ಮಾತಾಡ್ಕೊಂಡು ಕುಂತವಳಲ್ಲ, ಅಲ್ಲ ಯಾರನ್ನ ನಾವು ಗೊತ್ತಿಲ್ದಿರೋರು ಬಿದ್ರೇನೇನಿಯ ಎದ್ನೋ ಬಿದ್ನೋ ಅಂತ ಓಡ್ ಬಂದ್ಬಿಟ್ಟು ಎತ್ತುತ್ತೀವಿ. ಅಂಥದ್ರಾಗೆ ನೀವು ಅತ್ತೆ ಗೊತ್ತಿರೋರೇನಿಯ ಬಿದ್ರೂ ಸುಮ್ಮನೆ ಗೂಬೆ ಥರ ಕುಂತ್ಕೊಂಡವಳಲ್ಲ, ಅವಳಿಗೆ ಏನು ಅನ್ಸಕ್ಕಿಲ್ವೇ ಅಂತ ಹೇಳ್ಬಿಟ್ಟು ನಿಮ್ಮ ಸೊಸೆನ ಬೈಕತ್ತೀನಿ ಅಂತ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಿಂಗೊಂದೇ ಅಂತ ಹೇಳ್ಬಿಟ್ಟು ನನಗೂ ಅದೇನೇನಿಯ ಮನ್ಸಿಗೆ ಬೇಜಾರಾಯ್ತಾ ಇರೋದು ಅಂತ ಹೇಳಿದ್ರೆ, ಅಲ್ಲ ಬಿದ್ರೂ ಏನೂ ಆಗಿಲ್ಲ ಅನ್ನೋ ಕುಂತಿದ್ಲಲ್ವಾ ಥೂ ಅಂತ. ಅಮ್ಮ, ನಿಂಗೇನು ಆಗಿಲ್ಲ ತಾನೇ? ಹಾಂ ಮಗ, ಸ್ವಲ್ಪ ಮೆಟ್ಲು ಜಾರ್ ಬಿದ್ದೆ ಅಷ್ಟೇನೆ. ಅಪ್ಪ ಸದ್ಯ ನನಗಂತೂ ಎದೆ ಡವ 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 ಅಂತ ಹೊಡ್ಕೊಂಡೇ ಬಿಡ್ತು. ನಿಮ್ಗೆ ಏನಾಗೋಗ್ಬಿಡ್ತು ಅಬ್ಬಾ ದೇವ್ರೆ ಅಂತ ಹೇಳ್ಬಿಟ್ಟು ಪೂರ್ತಿ ಭಯನೇ ಆಗೋಗ್ಬಿಡ್ತು ನನಗಂತೂ. ಸದ್ಯ ನಿಮ್ಗೆ ಏನೂ ಆಗಿಲ್ವಲ್ಲ, ದೇವರು ದೊಡ್ಡನು. ಸದ್ಯ ಎಲ್ಲ ಒಳ್ಳೇದು ಮಾಡ್ಬಿಟ್ನಲ್ಲ, ಅಷ್ಟೇನೇ ಸಾಕು. ಹಾಂ, ಡಾಕ್ಟ್ರ್ ಏನು ಹೇಳಿದ್ರಮ್ಮ? ಪರವಾಗಿಲ್ಲ, ವಾಸಿಯಾಗುತ್ತೆ ಅಂದ್ರೆ ತಾನೇ? ಎಷ್ಟು ದಿನ ಬೇಕಾಗುತ್ತಂತೆ? ಇನ್ನೂ 1 ತಿಂಗಳು ಬೆಡ್ ರೆಸ್ಟ್ ಹೇಳೋರೆ ಕಣ್ಮಗ. 1 ತಿಂಗಳು ಹಂಗೆ ಬೆಡ್ ಮೇಲೆ ಏನೇ ಇರ್ರಿ, ಬೇಗ ವಾಸಿ ಆಗ್ತೈತೆ. ಮೂಳೆ ಎಲ್ಲ ಚುರು ಮುರಿದಂಗಾಗೈತೆ, ಕೂಡ್ಕೋಬೇಕು ಅಂತ ಹೇಳಿದ್ರು. ಅಮ್ಮ, ರಚ್ಚು ಅಲ್ಲೇ ಇದ್ರು ನಿಮ್ಮನ್ನ ಎತ್ತಲಿಲ್ವಾ? ಸುಮ್ಮನೆ ಇದ್ಲಾ? ಅಯ್ಯೋ ಮಗ, ಅಂಥದ್ದೇನೂ ಇಲ್ಲ ಬಿಡ. ಅಯ್ಯೋ, ಅದ್ರ ಬಗ್ಗೆ ಎಲ್ಲ ಯಾಕೆ ನೀನು ಯೋಚನೆ ಮಾಡ್ತೀಯಾ? ಅಂಥದ್ದೇನೂ ಇಲ್ಲ. ಬಿಟ್ಬಿಡು ಸುಮ್ಕೆನೆ ನೀ. ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಏನೋ ಹುಡುಗಾಟ ಆಡ್ತಾಳೆ. ಹುಡುಗಾಟ 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 ಸುಮ್ಮನೆ ಇದ್ದರೆ ಆಯಿತು. ಏನಮ್ಮ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಸರಿ, ಏನಮ್ಮ ನೀನು ಸ್ವಲ್ಪ ಹೊರಗಡೆ ಹೋಗು. ನಾನು ಹೇಳಿಲ್ವೇನಮ್ಮ, ಅವಳು ಯಾವುದೇ ಕಾರಣಕ್ಕೂ ನನಗೆ ಸೆಟ್ ಆಗಲ್ಲ ಅಂತ. ನೀನೇ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಹುಡುಗಿ ಎಷ್ಟೋ ವಾಸಿಯಮ್ಮ, ಆ ರೊಚ್ಚು ಕಂಪೇರ್ ಮಾಡಿದ್ರೆ. ಬೇರೆ ದಾರಿನೇ ಇಲ್ವಲ್ಲೋ. ಹೀಗೇನು ಮಾಡಬೇಕು ಅನ್ಕೊಂಡಿದ್ಯಾ ಹೇಳು? ಬೇರೆ ದಾರಿನೇ ಇಲ್ಲ. ಏನೋ ಮುಂದೆ ಬದಲಾಗ್ತಾಳೇನೋ, ನೋಡೋಣ ಇರು. ನನಗೇನು ಅವಳು ಈ ಜನ್ಮದಾಗ ಬದಲಾಗ್ತಾಳೆ ಅಂತ ಮಾತ್ರ ಅನ್ನಿಸ್ತಿಲ್ಲ ಅಮ್ಮ. ಈ ಜನ್ಮದಾಗಂತೂ ಬದಲಂತೂ ಆಗಲ್ಲ ಅಂತಲೇ ಅನ್ನಿಸ್ತಾಯಿತ್ತು ನನಗಂತೂ. ಛೇ, ನನಗಂತೂ ಸಖತ್ ಬೇಜಾರಾಗ್ತೈತೆ. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ನಮ್ಮ ಮನೆ ಬರಹುಳೆ ಸರಿ ಇಲ್ಲ ಅಂತ ಅನ್ನಿಸ್ತಾಯಿತೆ. ನಿಮ್ಮ ಅಪ್ಪಂಗೆ ಏನು ವಿಚಾರನೂ ಹೇಳ್ಬೇಡ ಸದ್ಯಕ್ಕೆ, ಸುಮ್ಮನೆ ಇರು. ನಿಮ್ಮಪ್ಪ ಸುಮ್ಮನೆ ಅಲ್ಲಿಂದ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಸುಮ್ಮನೆ. ಏನೋ ಫಾರಿನ್ಗೆ ಬಿಸ್ನೆಸ್ಗೆ ಅಂತ ಹೋಗೋರಲ್ಲ, ನಿಧಾನಕ್ಕೆ ಹೋಗಿ ಬರಲಿ. ಸರಿ ಅಮ್ಮ. ಅಮ್ಮ, ಡಾಕ್ಟ್ರ್ ಏನು ಹೇಳ್ತಾರೆ ಒಂದ್ಸಲ ಕೇಳ್ಕೊಂಬಿಟ್ಟು ಬರ್ತೀನಿ. ನಾನು ಇನ್ನೂ ಡಾಕ್ಟರ್ನ ಮೀಟೇ ಮಾಡಲಿಲ್ಲ. ಸರಿ ಕಣೋ, ಆಯಿತು.